ಈ ಗಂಗಮ್ಮ ದೇವಿ ಬೇರೆ ಯಾರೂ ಅಲ್ಲ, ಗಂಗಾ ನದಿ. ಪ್ರತಿ ಶುಕ್ರವಾರ ರಾತ್ರಿ ದೇವಿಯು ದೇವಾಲಯದೊಳಗೆ ಪ್ರದಕ್ಷಿಣೆ ಹಾಕುತ್ತಾಳೆ ಎಂಬ ನಂಬಿಕೆಯಿದೆ ಮತ್ತು ಕೆಲವು ಭಕ್ತರು ಈ ಶಬ್ದವನ್ನು ಕೇಳುತ್ತಾರೆ ಎಂದು ಹೇಳಿಕೊಳ್ಳುತ್ತಾರೆ. ಅವಳ ಕಾಲುಂಗುರಗಳು. ಅದೇ ಪರೀಕ್ಷಿಸಲು ದೇವಾಲಯದ ಟ್ರಸ್ಟಿಯೊಬ್ಬರು ದೇವಾಲಯದ ಒಳಗೆ 2 ವಿಭಿನ್ನ ಬಾಳೆ ಎಲೆಗಳ ಮೇಲೆ ಸಿಂಧೂರ ಮತ್ತು ಅರಿಶಿನವನ್ನು ಇಟ್ಟುಕೊಂಡರು ಮತ್ತು ಮರುದಿನ ಅವರು ಸಿಂಪಡಣೆ ಮತ್ತು ಅರಿಶಿನದ ಮೇಲೆ 2 ಕಾಲಿನ ಗುರುತುಗಳನ್ನು ನೋಡಿ ಆಶ್ಚರ್ಯಚಕಿತರಾದರು. ದೇವಾಲಯದ ಆವರಣದಲ್ಲಿ ಮಹಾಗಣಪತಿ, ದೇವರ ಉತ್ಸವ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹಗಳಿವೆ. ಇತಿಹಾಸ ಮತ್ತು ಪೂಜೆಗಳು 1928 ರಿಂದ ಪ್ರತಿ ವರ್ಷ 3 ದಿನಗಳ ವಾರ್ಷಿಕ ಹಬ್ಬವನ್ನು ವೈಭವದಿಂದ ಆಚರಿಸಲಾಗುತ್ತದೆ. 2004 ರಲ್ಲಿ ದೇವಿಯ ಗೌರವಾರ್ಥವಾಗಿ ಶಾಶ್ವತ ದೇವಾಲಯವನ್ನು ಪವಿತ್ರಗೊಳಿಸಲಾಯಿತು. ನಿರೀಕ್ಷಿತ ವರನನ್ನು ಬಯಸುವ ಯುವತಿಯರು ಆದಿ ನಮಸ್ಕಾರದಂತಹ ವಿಶೇಷ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಮದುವೆಯಾಗಲು ಬಯಸುವ ಮಹಿಳೆಯರು ಮತ್ತೊಂದು ವಿಶೇಷ ಆಚರಣೆಯನ್ನು ಅನುಸರಿಸುತ್ತಾರೆ. ಈ ಆಚರಣೆಯು ದೇವಿಯ ಉತ್ಸವ ಮೂರ್ತಿಗೆ ಮಾಂಗಲ್ಯ ದಾರವನ್ನು ಕಟ್ಟುವುದನ್ನು ಒಳಗೊಂಡಿರುತ್ತದೆ ಮತ್ತು ಭಕ್ತನಿಗೆ ಮದುವೆಯ ಭವಿಷ್ಯವನ್ನು ತಕ್ಷಣವೇ ತರುತ್ತದೆ ಎಂದು ನಂಬಲಾಗಿದೆ. ದೇವಿಯ ಉತ್ಸವ ವಿಗ್ರಹದ ತ್ರಿಶೂಲವು ಶಕ್ತಿಯುತವಾಗಿದೆ ಎಂದು ನಂಬಲಾಗಿದೆ ಮತ್ತು ಮಹಿಳಾ ಭಕ್ತರು ದೇವಿಗೆ ನಿಂಬೆ ಆರತಿಯನ್ನು ಅರ್ಪಿಸುತ್ತಾರೆ.